ಹಲೋ ಗೈಸ್, ಹಾಯ್ ಹಲೋ ನಮಸ್ಕಾರ. ಕಂಪ್ಯೂಟರ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ ಟೈಪ್ ಆಫ್ ಕಂಪ್ಯೂಟರ್ ಮೆಮರಿ. ಸೊ ಕಂಪ್ಯೂಟರ್ ಮೆಮರಿ ಒಳಗಡೆ ಎಷ್ಟು ಟೈಪ್ ಇದಾವೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಕಂಪ್ಯೂಟರ್ ಮೆಮರಿ ಅಂದ್ರೆ ಇದು ಒಂದು ಈ ಇಂಟರ್ನಲ್ಲಿ ಸ್ಟೋರೇಜ್ ಮಾಡುತ್ತೆ ಮತ್ತೆ ಎಕ್ಸ್ಟರ್ನಲ್ಲಿ ಸ್ಟೋರೇಜ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಂಟರ್ನಲ್ ಅಂದ್ರೆ ನಾವು ಯಾವುದೇ ಒಂದು ಡೇಟಾನ ಅಂದ್ರೆ ಎಕ್ಸೆಲ್ ಅಲ್ಲಿ ನಾವು ಸೇವ್ ಮಾಡ್ಕೊಂಡಿವಿ ಅಂದ್ರೆ ಅಥವಾ ಪವರ್ ಪಾಯಿಂಟ್ ಅಲ್ಲಿ ಸೇವ್ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಕಂಪ್ಯೂಟರ್ ಅಂದ್ರೆ ಒಂದು ಸಿಸ್ಟಮ್ ಅಲ್ಲಿ ಸೇವ್ ಆಗುತ್ತೆ. ಅದೇ ಎಕ್ಸ್ಟರ್ನಲಿ ಅಂದ್ರೆ ಪೆನ್ಡ್ರೈವ್ ಆಗಿರ್ಬೋದು, CD ಆಗಿರ್ಬೋದು, DVD ಆಗಿರ್ಬೋದು, ಈ ರೀತಿ ಎಕ್ಸ್ಟರ್ನಲಿ ಡಿವೈಸ್ಗಳಲ್ಲಿ ನಾವು ಒಂದು ಡೇಟಾನ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು. ಸೊ ಇದೊಂದು ಮೆಮರಿಯ ಒಂದು ಎರಡು ಭಾಗವಾಗಿರ್ತವೆ, ಪ್ರೈಮರಿ ಮೆಮರಿ ಮತ್ತು ಸೆಕೆಂಡರಿ ಮೆಮರಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಚಾರ್ಟ್ ಏನ್ ಕಾಣ್ತಾ ಇದೆಯಲ್ಲ, ಇದು ಪೂರ್ತಿ ಈ ಚಾರ್ಟ್ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಹಾಗೆ ಇಂಟರ್ನಲ್ ಮೆಮರಿ ಮತ್ತೆ ಎಕ್ಸ್ಟರ್ನಲ್ ಮೆಮರಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ನೋಡೋಕ್ಕಿಂತ ಮೊದಲೇ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ನೇಹಿತರೆ. ಸೊ ಇಲ್ಲಿವರೆಗೂ ಕವರ್ ಮಾಡಿರ್ತಕ್ಕಂಥ ಟಾಪಿಕ್ ಬಂದು ಜನರೇಷನ್ ಆಫ್ ಕಂಪ್ಯೂಟರ್, ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್, ಟೈಪ್ ಆಫ್ ಇನ್ಪುಟ್ ಡಿವೈಸ್, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಕಂಪೈಲರ್ ಇಂಟರ್ಪ್ರಿಟರ್, CPU ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಬ್ರೈನ್ ಆಫ್ ದಿ ಕಂಪ್ಯೂಟರ್, ಹಾಗೆ ಕಂಪ್ಯೂಟರ್ ಮೆಮರಿ ಯೂನಿಟ್. ಸೊ ಈ ಎಲ್ಲ ಟಾಪಿಕ್ಗಳನ್ನ ಆಲ್ರೆಡಿ ನಾನು ಕವರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ರಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಕಂಪ್ಯೂಟರ್ ಮೆಮರಿ ಒಳಗಡೆ ಎರಡು ಟೈಪ್ ಇದಾವೆ ಸ್ನೇಹಿತರೆ. ಒಂದು ಪ್ರೈಮರಿ ಮೆಮರಿ, ಇನ್ನೊಂದು ಸೆಕೆಂಡರಿ ಮೆಮರಿ. ಸೊ ಪ್ರೈಮರಿ ಮೆಮರಿ ಒಳಗಡೆ ಅಗೇನ್ ಡಿವೈಡ್ಸ್ ಇಂಟು ಟೂ ಟೈಪ್. ಸೊ ಇನ್ನು ಎರಡು ಟೈಪ್ ಆಗಿ ನಾವು ಇಲ್ಲಿ ಡಿವೈಡ್ ಮಾಡ್ಕೋತೀವಿ. ಒಂದು ರ್ಯಾಮ್, ಇನ್ನೊಂದು ರಾಮ್. ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ, ರಾಮ್ ಅಂದ್ರೆ ರೀಡ್ ಓನ್ಲಿ ಮೆಮರಿ. ಸೊ ಅಗೇನ್ ವಿ ಡಿವೈಡ್ ಇಂಟು ಟೂ ಟೈಪ್ಸ್. ಸೊ ರ್ಯಾಮ್ ಒಳಗಡೆ ನಾವು ಮತ್ತೆ ಎರಡು ಭಾಗವಾಗಿ ಡಿವೈಡ್ ಮಾಡ್ತೀವಿ. ಒಂದು ಎಸ್ ರ್ಯಾಮ್, ಇನ್ನೊಂದು ಡಿ ರ್ಯಾಮ್. ಎಸ್ ರ್ಯಾಮ್ ಅಂದ್ರೆ ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ, ಇನ್ನೊಂದು ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಸೊ ನೆಕ್ಸ್ಟ್ ರಾಮ್ ಅಲ್ಲಿ ಅಗೇನ್ ವಿ ಡಿವೈಡ್ಸ್ ಇಂಟು ತ್ರೀ ಟೈಪ್ಸ್. ಸೊ ಮೂರು ಟೈಪ್ ಆಗಿ ನಾವು ಇಲ್ಲಿ ಡಿವೈಡ್ ಮಾಡ್ತೀವಿ. ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ, erase programmable read only memory, ಹಾಗೆ ನೆಕ್ಸ್ಟ್ ಎಲೆಕ್ಟ್ರಿಕಲಿ ಎರಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಸೊ ಈ ಮೂರು ಟೈಪ್ ರಾಮ್ ಅಲ್ಲಿ ನಾವು ಕ್ಲಾಸಿಫಿಕೇಶನ್ ಮಾಡ್ಕೋತೀವಿ ಸ್ನೇಹಿತರೆ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವೂ ಪ್ರೈಮರಿ ಇನ್ಪುಟ್ ಡಿವೈಸ್ ಆಗಿರ್ತವೆ ಅಥವಾ ಇನ್ಪುಟ್ ಸ್ಟೋರೇಜ್ ಆಗಿರ್ತವೆ ಅಂತ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಬರೋಣ ನಾವಿಲ್ಲಿ ನೆಕ್ಸ್ಟ್ ಟೈಪ್ ಸೆಕೆಂಡರಿ ಮೆಮರಿ. ಸೊ ಸೆಕೆಂಡರಿ ಮೆಮರಿನ ಇನ್ನೊಂದು ಹೆಸರು ಎಕ್ಸ್ಟರ್ನಲ್ ಮೆಮರಿ ಅಂತ ಕರಿತೀವಿ. ಸೊ ಇದರೊಳಗಡೆ ನಾವು ತ್ರೀ ಟೈಪ್ ಆಗಿ ಡಿವೈಡ್ ಮಾಡ್ತೀವಿ. ಅಗೇನ್ ವಿ ಡಿವೈಡ್ಸ್ ಇಂಟು ತ್ರೀ ಪಾರ್ಟ್ಸ್. ಸೊ ಒನ್ ಈಸ್ ಮ್ಯಾಗ್ನೆಟಿಕ್ ಸ್ಟೋರೇಜ್, ಆಪ್ಟಿಕಲ್ ಸ್ಟೋರೇಜ್ ಅಂಡ್ ಫ್ಲಾಶ್ ಸ್ಟೋರೇಜ್. ಸೊ ಈ ಮೂರು ಟೈಪ್ ಅಲ್ಲಿ ನಾವು ಒಂದು ಡೇಟಾನ ಸ್ಟೋರ್ ಮಾಡ್ಕೊಳ್ತೀವಿ. ಸೊ ಮ್ಯಾಗ್ನೆಟಿಕ್ ಸ್ಟೋರೇಜ್ ಒಳಗಡೆ ಬರ್ತಕ್ಕಂಥದ್ದು HDD ಹಾರ್ಡ್ ಡಿಸ್ಕ್ ಡ್ರೈವ್, ಫ್ಲಾಪಿ ಡಿಸ್ಕ್, ಮ್ಯಾಗ್ನೆಟಿಕ್ ಟೇಪ್. ಸೊ ಎಲ್ಲವೂ ಮ್ಯಾಗ್ನೆಟಿಕ್ ಸ್ಟೋರೇಜ್ ಅಲ್ಲಿ ಬರ್ತಕ್ಕಂಥ ಸ್ಟೋರೇಜ್ ಡಿವೈಸ್ಗಳು. ಹಾಗೆ ನೆಕ್ಸ್ಟ್ ಆಪ್ಟಿಕಲ್ ಸ್ಟೋರೇಜ್ ಅಲ್ಲಿ ಬರ್ತಕ್ಕಂಥದ್ದು CD ಅಂಡ್ DVD. ನೆಕ್ಸ್ಟ್ ಫ್ಲಾಶ್ ಸ್ಟೋರೇಜ್ ಡಿವೈಸ್, ಪೆನ್ ಡ್ರೈವ್ ಅಂಡ್ ಮೆಮರಿ ಕಾರ್ಡ್. ಸೊ ಇದ್ರ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಪೆನ್ ಡ್ರೈವ್ ಅಂಡ್ ಮೆಮರಿ ಕಾರ್ಡ್ ಇವೆಲ್ಲ ಎಕ್ಸ್ಟರ್ನಲ್ ಡಿವೈಸ್ ಆಗಿರ್ತವೆ ಅಂತ. ಸೊ ಈಗ ನಾವು ನೋಡೋಣ ಇಂಟರ್ನಲ್ ಮೆಮರಿ. ಇದನ್ನ ತಾತ್ಕಾಲಿಕ ಮೆಮರಿ ಅಂತ ಕರಿತೀವಿ, ಅಂದ್ರೆ ಟೆಂಪ್ರರಿ ಮೆಮರಿ. ಸೊ ಯಾಕೆ ಇದನ್ನ ಟೆಂಪ್ರರಿ ಮೆಮರಿ ಅಂತ ಕರಿತೀವಿ? ಇಂಟರ್ನಲ್, ಪ್ರೈಮರಿ, ಟೆಂಪ್ರರಿ ಮೆಮರಿ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ನೋಡೋಣ ನಾವು ಈಗ. ಕೇಂದ್ರೀಯ ಸಂಸ್ಕರಣಾಂಗದೊಂದಿಗೆ ನೇರ ಸಂಬಂಧವನ್ನು ಹೊಂದಿದೆ. ಇಟ್ ಮೀನ್ಸ್ CPU, ಕೇಂದ್ರೀಯ ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಏನಿರ್ತಲ್ಲ CPU, ನಾವೇನ್ CPU ಅಂತ ಕರಿತೀವಲ್ಲ, CPU ಅಂದ್ರೆ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಕರಿತೀವಲ್ಲ, ಅದ್ರ ಜೊತೆಗೆ ಡೈರೆಕ್ಟ್ ಕನೆಕ್ಟ್ ಇರುತ್ತೆ. ಇದು CPU ಜೊತೆಗೆ ಡೈರೆಕ್ಟ್ ಕನೆಕ್ಟ್ ಇರುತ್ತೆ. ಸೊ ನಾವು ಯಾವುದೇ ಒಂದು ವರ್ಕ್ ನ ಮಾಡಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ಅದು ಡೈರೆಕ್ಟ್ಲಿ ಕನೆಕ್ಟೆಡ್ ಟು CPU. ಸೊ CPU ಹೆಂಗ್ ಇನ್ಸ್ಟ್ರಕ್ಷನ್ ಕೊಡುತ್ತೆ, ಪ್ರತಿಯೊಂದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಯಾವ ಡೇಟಾವನ್ನ ಮತ್ತೆ ಯಾವ ರೀತಿ ಕೆಲಸ ಮಾಡಬೇಕು, ಯಾವುದನ್ನ ಫಸ್ಟ್ ಮಾಡಬೇಕು, ಯಾವುದನ್ನ ಲಾಸ್ಟ್ ಮಾಡಬೇಕು, ಎಲ್ಲಾ ಪ್ರೊಸೆಸ್ ಗಳನ್ನ ಹ್ಯಾಂಡಲ್ ಮಾಡೋದೇ CPU. ಸೊ ಅದರ ಜೊತೆಗೆ ಈ ಒಂದು ಸ್ಟೋರೇಜ್ ರ್ಯಾಮ್ ಅಂತ ರಾಮ್ ಅಂತ ಹೇಳ್ತೀವಲ್ಲ, ಇಲ್ಲಿ ನೋಡ್ಬೋದು ನಾವು ರ್ಯಾಮ್ ಮತ್ತೆ ರಾಮ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು CPU. ಸೊ ಇವು ಡೈರೆಕ್ಟ್ಲಿ ಕನೆಕ್ಟ್ ಇರ್ತವೆ. ಪ್ರೆಸೆಂಟ್ಲಿ ಏನ್ ಈಗ ವರ್ಕ್ ಮಾಡ್ತಾ ಇದ್ವಲ್ಲ, ಈ ಮೆಮರಿನ ನಾವು
ಪ್ರೈಮರಿ ಮೆಮರಿ ಅಥವಾ ಟೆಂಪರರಿ ಮೆಮರಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಪಾಯಿಂಟ್, ವಿದ್ಯುತ್ ಗುಂಡಿಯನ್ನು ಆರಿಸಿದ ನಂತರ ಇದರೊಳಗಿರುವ ದತ್ತಾಂಶ ಅಳಿಸಿ ಹೋಗುವುದು, ಆದ್ದರಿಂದ ಇದನ್ನ ತಾತ್ಕಾಲಿಕ ಸ್ಮರಣೆ ಎನ್ನುವರು. ಸೊ ಇದನ್ನ ಯಾಕೆ ಟೆಂಪರರಿ ಮೆಮರಿ ಅಂತ ಹೇಳ್ತೀವಿ ಅಂದ್ರೆ, ನಮ್ಮ ಈಗ ಸಿಸ್ಟಮ್ ವರ್ಕ್ ಆಗ್ತಾ ಇರುತ್ತೆ, ಅದು ಇದರ ಮೇಲೆ ಎಲೆಕ್ಟ್ರಿಸಿಟಿ ಅಂದ್ರೆ ಕರೆಂಟ್ ಮೇಲೆ ವರ್ಕ್ ಆಗ್ತಾ ಇರುತ್ತೆ. ಸೊ ಸಪೋಸ್ ಕರೆಂಟ್ ಹೋಯ್ತಂದ್ರೆ ಅದರಲ್ಲಿ ಏನ್ ಈಗ ಪ್ರೆಸೆಂಟ್ಲಿ ಏನ್ ಕೆಲಸ ಮಾಡ್ತಿರ್ತೀವಲ್ಲ ಆ ಡೇಟಾ ಎಲ್ಲವೂ ಡೇಟಾ ಎರೇಸ್ ಆಗಿಬಿಟ್ಟಿರುತ್ತೆ, ಯಾವುದು ಇರಲ್ಲ. ಅದಕ್ಕೆ ಇದನ್ನ ತಾತ್ಕಾಲಿಕ ಮೆಮರಿ ಅಂತ ಕರಿತೀವಿ. ಪ್ರೆಸೆಂಟ್ಲಿ ಈಗ ನಾವು ಕಂಪ್ಯೂಟರ್ ವರ್ಕ್ ಮಾಡಕತ್ತೀವಿ ಅಂದ್ರೆ ಅದು ಟೆಂಪರರಿ ಮೆಮರಿ ಆಗಿರುತ್ತೆ ಸ್ನೇಹಿತರೆ. ಓಕೆ, ಈ ಪಾಯಿಂಟ್ ಕ್ಲಿಯರ್ ಆಗಿತ್ತು ಅಂತ ನಾನು ಅನ್ಕೊಂತೀನಿ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ ನಾವು. ಹೆಚ್ಚು ವೇಗದಿಂದ ಕಾರ್ಯನಿರ್ವಹಿಸುತ್ತದೆ. ಸೊ ಇದರ ಸ್ಪೀಡ್, ಈಗ ನಾನು ಏನ್ ವರ್ಕ್ ಪ್ರತಿಯೊಂದು ವರ್ಕ್ನ ಇದು ಇಮಿಡಿಯೇಟ್ ಆಗಿ ಆಸ್ ಇಟ್ ಈಸ್ ಆಗಿ ಇದು ವರ್ಕ್ನ ಕಂಪ್ಲೀಟ್ ಮಾಡ್ತಾ ಹೋಗುತ್ತೆ. ಸೊ ಇದನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಂಡಿವಿ ಅಂದ್ರೆ ಸೇವ್ ಮಾಡಿ ಇಟ್ಕೊಂಡಿವಿ ಅಂದ್ರೆ ಸೇವ್ ಆಗಿಬಿಡುತ್ತೆ. ಸೊ ಇದು ಸ್ಪೀಡ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್, ಕಡಿಮೆ ಸಂಗ್ರಹಣಾ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಇದರ ಸ್ಟೋರೇಜ್ ಕೆಪಾಸಿಟಿ ನೋಡಿದ್ರೆ ಕಡಿಮೆ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಇವುಗಳ ಬೆಲೆ ಅಧಿಕವಾಗಿರುತ್ತದೆ. ಸೊ ಕಾಸ್ಟ್ಲಿ ಆಗಿ ನಮಗೆ ಇವು ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇರ್ತವೆ, ಇದರ ಬೆಲೆ ಕಾಸ್ಟ್ಲಿ ಇರ್ತವೆ. ಯಾಕಂದ್ರೆ ಈಗ ಪ್ರೆಸೆಂಟ್ ನಾವು ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ಇದರ ಮೇಲೆನೆ ಡಿಪೆಂಡ್ ಆಗಿರ್ತೀವಿ. ಸೊ ಇದು ಕಾಸ್ಟ್ಲಿ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್, ಇವು ಎಲ್ಲಾ ರೀತಿಯ ದತ್ತಾಂಶಗಳನ್ನು ಸಂಗ್ರಹಿಸಲಾರವು. ಸೊ ನಾವು ಏನೇನು ಡೇಟಾನ ಸ್ಟೋರ್ ಮಾಡಲಿಕ್ಕೆ ಇದರಲ್ಲಿ ಸಾಧ್ಯವಾಗುವುದಿಲ್ಲ. ನಾವು ಬಹಳಷ್ಟು ಡೇಟಾವನ್ನು ಸ್ಟೋರ್ ಮಾಡಲಿಕ್ಕೆ ಇದರಲ್ಲಿ ಸಾಧ್ಯ ಇರಲ್ಲ ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್, ಆಂತರಿಕ ಸ್ಮರಣಾಂಗದ ವಿಧಗಳು, ದ ಟೈಪ್ ಆಫ್ ಇಂಟರ್ನಲ್ ಮೆಮರಿ ಅಂತ ಹೇಳ್ತೀವಿ. ಸೊ ಎರಡು ಟೈಪ್ ಇದಾವೆ, ಇಲ್ಲಿ ನೋಡ್ಬೋದು, ರ್ಯಾಮ್ ಮತ್ತೆ ರಾಮ್. ಸೊ ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ನೆಕ್ಸ್ಟ್ ಸೊ ರ್ಯಾಮ್ ಅಲ್ಲಿ ಮತ್ತೆ ಎರಡು ಟೈಪ್, ಸ್ಟ್ಯಾಟಿಕ್ ರ್ಯಾಮು, ಡೈನಾಮಿಕ್ ರ್ಯಾಮು. ನೆಕ್ಸ್ಟ್ ರಾಮ್, ರೀಡ್ ಓನ್ಲಿ ಮೆಮರಿ. ಸೊ ಇದರಲ್ಲಿ ಮತ್ತೆ ಮೂರು ಟೈಪ್ ಇದಾವೆ, ಪ್ರೋಗ್ರಾಮೇಬಲ್, ರೀಡ್ ಓನ್ಲಿ ಮೆಮರಿ, EPROM ಅಂದ್ರೆ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ನೆಕ್ಸ್ಟ್ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಸೊ ಇವು ಒಂದು ಮೂರು ಟೈಪ್ ರಾಮ್ ಅಲ್ಲಿ ಬರ್ತಕ್ಕಂಥದ್ದು ನೋಡ್ಬೋದು. ನೆಕ್ಸ್ಟ್, ಈ ಹಿಂದೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳು. ರಾಮ್ ಅನ್ನು ಪ್ರತಿನಿಧಿಸಿ. ಸೊ ರಾಮ್ ಇದರ ಆನ್ಸರ್ನ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಸೊ ಬಾಹ್ಯ ಮತ್ತು ದ್ವಿತೀಯಕ ಶಾಶ್ವತ ಸ್ಮರಣೆ ಅಂದ್ರೆ ಎಕ್ಸ್ಟರ್ನಲ್, ಸೆಕೆಂಡರಿ, ಪರ್ಮನೆಂಟ್ ಮೆಮರಿ. ಸೊ ಎಲ್ಲವೂ ಒಂದೇ ಆಗಿರ್ತವೆ ಸ್ನೇಹಿತರೆ. ಸೊ ಯಾವುದೇ ಒಂದು ಹೆಸರಿಂದ ಕರೆದ್ರೂ ಇವು ಸೆಕೆಂಡರಿ ಸ್ಟೋರೇಜ್ ಮೆಮರಿ ಆಗಿರ್ತವೆ. ಇಲ್ಲಿ ನೋಡಬಹುದು, ಕೇಂದ್ರೀಯ ಸ್ಮರಣಾಂಗದೊಂದಿಗೆ ಬಾಹ್ಯ ಸಂಬಂಧವನ್ನು ಹೊಂದಿರುತ್ತದೆ. ಎಕ್ಸ್ಟರ್ನಲಿ CPU ಜೊತೆಗೆ ಕನೆಕ್ಟ್ ಇರುತ್ತೆ. ಸೊ ಡೈರೆಕ್ಟ್ಲಿ ಕನೆಕ್ಟ್ ಇರಲ್ಲ. ಎಕ್ಸ್ಟರ್ನಲಿ ಮೀನ್ಸ್ ಈಗ ರಾಮ್ ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ಸೊ ಇವು ನಮಗೆ ಪ್ರೆಸೆಂಟ್ ಆಲ್ರೆಡಿ ಕಂಪ್ಯೂಟರ್ ಅಲ್ಲಿ ಸೇವ್ ಇರ್ತಕ್ಕಂಥ ಡೇಟಾನ ನಾವು ಕಾರ್ಯರೂಪಕ್ಕೆ ತರಬೇಕಾದ್ರೆ ರಾಮ್ ಅಲ್ಲಿ ತರ್ತೀವಿ, ಅವಾಗ CPU ಜೊತೆಗೆ ಕನೆಕ್ಟ್ ಆಗುತ್ತೆ. ಸೊ ಈ ರೀತಿ ಎಕ್ಸ್ಟರ್ನಲಿ ಇದು CPU ಜೊತೆಗೆ ಕನೆಕ್ಟ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ವಿದ್ಯುತ್ ಗುಂಡಿಯನ್ನು ಆರಿಸಿದ ನಂತರ ಇದರೊಳಗಿರುವ ದತ್ತಾಂಶ ಹೇಗೆ ಉಳಿಯುವುದು, ಆದ್ದರಿಂದ ಇದನ್ನು ಶಾಶ್ವತ ಸ್ಮರಣೆ ಎನ್ನುವರು. ಸೊ ಈಗ ಸಪೋಸ್ ಕರೆಂಟ್ ಹೋಯ್ತಂದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಡೇಟಾ ಆಸ್ ಇಟ್ ಈಸ್ ಸೇವ್ ಆಗಿ ಇರುತ್ತೆ. ಸೊ ಈ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ನಾವು ಪರ್ಮನೆಂಟ್ ಮೆಮರಿ ಅಥವಾ ಸೆಕೆಂಡರಿ ಮೆಮರಿ ಅದು. ನೆಕ್ಸ್ಟ್, ಕಡಿಮೆ ವೇಗದಿಂದ ಕಾರ್ಯನಿರ್ವಹಿಸುತ್ತದೆ. ಸೊ ಪ್ರೊಸೆಸ್ ವಿಲ್ ಬಿ ಸ್ಲೋ, ಇಟ್ ವರ್ಕಿಂಗ್ ಪ್ರೊಸೆಸ್ ವಿಲ್ ಬಿ ಸ್ಲೋ, ಇದರ ಪ್ರೊಸೆಸ್ ಸ್ಲೋ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್, ಹೆಚ್ಚು ಸಂಗ್ರಹಣಾ ಸಾಮರ್ಥ್ಯವನ್ನು ಹೊಂದಿದೆ. ಸ್ಟೋರೇಜ್ ಕೆಪಾಸಿಟಿ ವಿಲ್ ಬಿ ಹೈ, ಜಾಸ್ತಿ ಸ್ಟೋರೇಜ್ ಕೆಪಾಸಿಟಿ ಇಲ್ಲಿ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ಇವುಗಳ ಬೆಲೆ ಕಡಿಮೆ ಆಗಿರುತ್ತದೆ. ಸೊ ಕಾಸ್ಟ್ ವಿಲ್ ಬಿ ಲೋ ಅಥವಾ ಲೆಸ್, ಕಡಿಮೆ ಇರುತ್ತೆ ಕಂಪೇರ್ ಟು ಇಂಟರ್ನಲ್ ಮೆಮರಿ. ನೆಕ್ಸ್ಟ್ ಪಾಯಿಂಟ್, ಇವು ಎಲ್ಲ ರೀತಿಯ ದತ್ತಾಂಶವನ್ನು ಸಂಗ್ರಹಿಸುತ್ತದೆ. ದ ಸ್ಟೋರೇಜ್ ಇವೆಲ್ಲ ಎಲ್ಲ ಡಾಟಾಗಳನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ನೆಕ್ಸ್ಟ್ ಪಾಯಿಂಟ್, ಇವುಗಳಿಗೆ ಸಂಗ್ರಹಣಾ ಸಾಧನಗಳೆಂಬ ಸಾಮಾನ್ಯ ಹೆಸರು ಇದೆ. ಸೊ ಹಲವಾರು ಸ್ಟೋರೇಜ್ ಡಿವೈಸ್ಗಳು ನಾವು ಇದರಲ್ಲಿ ನೋಡಬಹುದು ಎಕ್ಸ್ಟರ್ನಲ್ ಡಿವೈಸ್ಗಳಲ್ಲಿ. ಸೊ ನೆಕ್ಸ್ಟ್ ಪಾಯಿಂಟ್, ವಿವಿಧ ಸಂಗ್ರಹಣಾ ಸಾಧನಗಳ ಬಗ್ಗೆ ಒಂದೊಂದಾಗಿ ತಿಳಿತಾ ಹೋಗೋಣ ಸ್ನೇಹಿತರೆ. ಟೈಪ್ ಆಫ್ ಕಂಪ್ಯೂಟರ್ ಮೆಮರಿ. ಸೊ ಆದಷ್ಟು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ಮತ್ತೆ ಈ ಎಲ್ಲ ವಿಡಿಯೋಗಳನ್ನು ನೋಡೋದನ್ನ ಮರಿಬೇಡಿ ಸ್ನೇಹಿತರೆ. ಹಾಗೆ ಎಲ್ಲಾ ವಿಡಿಯೋದ ಲಿಂಕ್ ಅನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ಕೂಡ ನೀವು ನೋಡಬಹುದು. ಓಕೆ ಸ್ನೇಹಿತರೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.
ಲವ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.